ನೋಡಿ ಇದೇ ಸ್ಟೋರಿಯನ್ನ ನಾವು ಈ ಹಿಂದೆಯಿಂದಲೂ ಕೂಡ ಹೇಳಿದ್ವಿ. ಈ ಹಿಂದೆ ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಆದ ಸಂದರ್ಭದಲ್ಲೂ ಹೇಳಿದ್ವಿ. ಯಾವ ರೀತಿ ಕೊಲೆ ಆಯಿತು, ಯಾವ ವಾಹನವನ್ನ ಬಳಸ್ಕೊಂಡಿದ್ರು ಅಂತ ರಿಪಬ್ಲಿಕ್ ಕನ್ನಡ ಹೇಳಿದಂತ ಸುದ್ದಿ ಕ್ಲಿಯರ್ ಆಗಿದೆ. ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಕರೆ ತಂದಿದ್ದಂಥ ಆರೋಪಿಗಳು, ರೇಣುಕಾಸ್ವಾಮಿಯನ್ನ ಕಾರಿನ ಮೂಲಕ ಕರೆ ತಂದಿದ್ದಂಥ ಆರೋಪಿಗಳು, ಕೊಲೆಗೆ ಈ ವಾಹನಗಳನ್ನ ಪ್ರಮುಖ ಸಾಕ್ಷಿಯಾಗಿ ಕಾಕಿ ಪರಿಗಣಿಸಿದ್ದಾರೆ ಅಂತ ಈ ಹಿಂದೆನೇ ಹೇಳಿದ್ವಿ. ಇವತ್ತು ಕೂಡ ಹೇಳ್ತಾ ಇದ್ದೀವಿ, ಇಟ್ಸ್ ಕ್ಲಿಯರ್. 3 ಕಾರು, 3 ಬೈಕ್ ಕುರಿತಾಗಿಯೂ ಕೂಡ ಹೇಳಿದ್ವಿ. ಡಿ ಗ್ಯಾಂಗ್ ಬಳಸಿದಂಥ ವಾಹನಗಳು ಮಾಗಡಿ ರೋಡ್ ಪೊಲೀಸ್ ಠಾಣೆಯಲ್ಲಿ ಈ ವಾಹನಗಳನ್ನು ನಿಲ್ಲಿಸಿದ್ದಾರೆ. ಠಾಣೆ ಮುಂದೆ ದರ್ಶನ್ ಬಳಸಿದಂಥ ಕಾರು, ಮೃತದೇಹ ಸಾಗಿಸಿದ್ದ ಕಾರು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಕೆಂಪು ಬಣ್ಣದ ಕಾರು, ಇದನ್ನು ಕೂಡ ನೋಡ್ತಾ ಇದ್ದೀರಿ. ಜೊತೆಗೆ ಬಳಸಿದಂತಹ 3 ಬೈಕ್ಗಳು, ರೇಣುಕಾಸ್ವಾಮಿಯನ್ನ ಕರೆತರೋದಕ್ಕೆ ಬಳಸಿದಂತಹ ಕಾರ್, ದರ್ಶನ್ ಇದ್ದಂತಹ ಕಪ್ಪು ಬಣ್ಣದ ಕಾರ್, ಇವೆಲ್ಲವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ರೇಣುಕಾಸ್ವಾಮಿಯನ್ನ ಭೀಕರವಾಗಿ ಕೊಲೆ ಮಾಡಿರುವ ಡಿ ಗ್ಯಾಂಗ್ನ 17 ಜನ ಹೇಗೆಲ್ಲ ಮಾಸ್ಟರ್ ಪ್ಲಾನ್ ಮಾಡಿ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರೆದುಕೊಂಡು ಬಂದು ಅನಂತರ ಪಟ್ಟಣಗೆರೆ ಶೆಡ್ನಲ್ಲಿ ಮರ್ಡರ್ ಮಾಡಿದ್ರು. ದರ್ಶನ್ ಹೇಗೆ ಬಂದ್ರು, ಹೇಗೆ ಹೋದ್ರು ಅನ್ನೋದು ಅನಂತರ ಎಲ್ಲವೂ ಕೂಡ ಗೊತ್ತಿರುವಂಥ ವಿಚಾರ. ಚಾರ್ಜ್ ಶೀಟ್ ಆಲ್ರೆಡಿ ಸಬ್ಮಿಟ್ ಆಗಿದೆ. ನೋಡಿ, ದರ್ಶನ್ ಮತ್ತೆ ಪಟಾಲಂ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರೆದುಕೊಂಡು ಬಂದಿರೋದು ಇದೇ ಇಟಿಯೋಸ್ ಕಾರಿನ ಮೂಲಕ. ರಾಘವೇಂದ್ರ, ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ರಾಘವೇಂದ್ರ ರೇಣುಕಾಸ್ವಾಮಿಯನ್ನ ಅಲ್ಲಿಂದ ಟ್ರ್ಯಾಪ್ ಮಾಡಿ ಕರೆದುಕೊಂಡು ಬಂದಿದ್ದು ಇದೇ ಇಟಿಯೋಸ್ ಕಾರಿನ ಮೂಲಕ. ಅದಾದ ನಂತರ ಪಟ್ಟಣಗೆರೆ ಶೆಡ್ಡಿಗೆ ಕರೆದುಕೊಂಡು ಬಂದು ಪಟ್ಟಣಗೆರೆ ಶೆಡ್ಡಿನಲ್ಲಿ ಭೀಕರವಾಗಿ ಆತನ ಮೇಲೆ ಹಲ್ಲೆ ಮಾಡಿ ಆತನನ್ನು ಕೊಲೆ ಮಾಡ್ತಾರೆ. ಆನಂತರ ದರ್ಶನ್ ಸ್ಟೋನಿ ಬ್ರೂಕ್ ಬಾರ್ನಲ್ಲಿ, ಪಬ್ನಲ್ಲಿ ಕುಡಿತಾ ಇದ್ರು. ಆಗ ಅಲ್ಲಿಂದ ದರ್ಶನ್ಗೆ ವಿಚಾರ ಮುಟ್ಟುತ್ತೆ, ರೇಣುಕಾಸ್ವಾಮಿಯನ್ನ ಕರೆದುಕೊಂಡು ಬಂದಿದ್ದೀವಿ ಅಂತ ಹೇಳಿ. ನೋಡಿ, ಇದೇ ಸ್ಟೋರಿಯನ್ನ ನಾವು ಈ ಹಿಂದೆಯಿಂದಲೂ ಕೂಡ ಹೇಳಿದ್ವಿ. ಈ ಹಿಂದೆ ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಆದ ಸಂದರ್ಭದಲ್ಲೂ ಹೇಳಿದ್ವಿ. ಯಾವ ರೀತಿ ಕೊಲೆ ಆಯಿತು, ಯಾವ ವಾಹನವನ್ನ ಬಳಸ್ಕೊಂಡಿದ್ರು ಅಂತ ರಿಪಬ್ಲಿಕ್ ಕನ್ನಡ ಹೇಳಿದಂಥ ಸುದ್ದಿ ಕ್ಲಿಯರ್ ಆಗಿದೆ. ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಕರೆ ತಂದಿದ್ದಂಥ ಆರೋಪಿಗಳು, ರೇಣುಕಾಸ್ವಾಮಿಯನ್ನ ಕಾರಿನ ಮೂಲಕ ಕರೆ ತಂದಿದ್ದಂಥ ಆರೋಪಿಗಳು, ಕೊಲೆಗೆ ಈ ವಾಹನಗಳನ್ನ ಪ್ರಮುಖ ಸಾಕ್ಷಿಯಾಗಿ ಕಾಕಿ ಪರಿಗಣಿಸಿದ್ದಾರೆ ಅಂತ ಈ ಹಿಂದೆನೇ ಹೇಳಿದ್ವಿ. ಇವತ್ತು ಕೂಡ ಹೇಳ್ತಾ ಇದ್ದೀವಿ, ಇಟ್ಸ್ ಕ್ಲಿಯರ್. 3 ಕಾರು, 3 ಬೈಕ್ ಕುರಿತಾಗಿಯೂ ಕೂಡ ಹೇಳಿದ್ವಿ. ಡಿ ಗ್ಯಾಂಗ್ ಬಳಸಿದಂಥ ವಾಹನಗಳು ಮಾಗಡಿ ರೋಡ್ ಪೊಲೀಸ್ ಠಾಣೆಯಲ್ಲಿ ಈ ವಾಹನಗಳನ್ನು ನಿಲ್ಲಿಸಿದ್ದಾರೆ. ಠಾಣೆ ಮುಂದೆ ದರ್ಶನ್ ಬಳಸಿದಂಥ ಕಾರು, ಮೃತದೇಹ ಸಾಗಿಸಿದ್ದ ಕಾರು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಕೆಂಪು ಬಣ್ಣದ ಕಾರು, ಇದನ್ನು ಕೂಡ ನೋಡ್ತಾ ಇದ್ದೀರಿ. ಜೊತೆಗೆ ಬಳಸಿದಂತಹ 3 ಬೈಕ್ಗಳು, ರೇಣುಕಾಸ್ವಾಮಿಯನ್ನ ಕರೆತರೋದಕ್ಕೆ ಬಳಸಿದಂತಹ ಕಾರ್, ದರ್ಶನ್ ಇದ್ದಂತಹ ಕಪ್ಪು ಬಣ್ಣದ ಕಾರ್, ಇವೆಲ್ಲವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ರೇಣುಕಾಸ್ವಾಮಿಯನ್ನ ಭೀಕರವಾಗಿ ಕೊಲೆ ಮಾಡಿರುವ ಡಿ ಗ್ಯಾಂಗ್ನ 17 ಜನ ಹೇಗೆಲ್ಲ ಮಾಸ್ಟರ್ ಪ್ಲಾನ್ ಮಾಡಿ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರೆದುಕೊಂಡು ಬಂದು ಅನಂತರ ಪಟ್ಟಣಗೆರೆ ಶೆಡ್ನಲ್ಲಿ ಮರ್ಡರ್ ಮಾಡಿದ್ರು. ದರ್ಶನ್ ಹೇಗೆ ಬಂದ್ರು, ಹೇಗೆ ಹೋದ್ರು ಅನ್ನೋದು ಅನಂತರ ಎಲ್ಲವೂ ಕೂಡ ಗೊತ್ತಿರುವಂಥ ವಿಚಾರ. ಚಾರ್ಜ್ ಶೀಟ್ ಆಲ್ರೆಡಿ ಸಬ್ಮಿಟ್ ಆಗಿದೆ. ನೋಡಿ, ದರ್ಶನ್ ಮತ್ತೆ ಪಟಾಲಂ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರೆದುಕೊಂಡು ಬಂದಿರೋದು ಇದೇ ಇಟಿಯೋಸ್ ಕಾರಿನ ಮೂಲಕ. ರಾಘವೇಂದ್ರ, ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ರಾಘವೇಂದ್ರ ರೇಣುಕಾಸ್ವಾಮಿಯನ್ನ ಅಲ್ಲಿಂದ ಟ್ರ್ಯಾಪ್ ಮಾಡಿ ಕರೆದುಕೊಂಡು ಬಂದಿದ್ದು ಇದೇ ಇಟಿಯೋಸ್ ಕಾರಿನ ಮೂಲಕ. ಅದಾದ ನಂತರ ಪಟ್ಟಣಗೆರೆ ಶೆಡ್ಡಿಗೆ ಕರೆದುಕೊಂಡು ಬಂದು ಪಟ್ಟಣಗೆರೆ ಶೆಡ್ಡಿನಲ್ಲಿ ಭೀಕರವಾಗಿ ಆತನ ಮೇಲೆ ಹಲ್ಲೆ ಮಾಡಿ ಆತನನ್ನು ಕೊಲೆ ಮಾಡ್ತಾರೆ. ಆನಂತರ ದರ್ಶನ್ ಸ್ಟೋನಿ ಬ್ರೂಕ್ ಬಾರ್ನಲ್ಲಿ, ಪಬ್ನಲ್ಲಿ ಕುಡಿತಾ ಇದ್ರು. ಆಗ ಅಲ್ಲಿಂದ ದರ್ಶನ್ಗೆ ವಿಚಾರ ಮುಟ್ಟುತ್ತೆ, ರೇಣುಕಾಸ್ವಾಮಿಯನ್ನ ಕರೆದುಕೊಂಡು ಬಂದಿದ್ದೀವಿ ಅಂತ ಹೇಳಿ. ನೋಡಿ, ಇದೇ ಸ್ಟೋರಿಯನ್ನ ನಾವು ಈ ಹಿಂದೆಯಿಂದಲೂ ಕೂಡ ಹೇಳಿದ್ವಿ. ಈ ಹಿಂದೆ ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಆದ ಸಂದರ್ಭದಲ್ಲೂ ಹೇಳಿದ್ವಿ. ಯಾವ ರೀತಿ ಕೊಲೆ ಆಯಿತು, ಯಾವ ವಾಹನವನ್ನ ಬಳಸ್ಕೊಂಡಿದ್ರು ಅಂತ ರಿಪಬ್ಲಿಕ್ ಕನ್ನಡ ಹೇಳಿದಂಥ ಸುದ್ದಿ ಕ್ಲಿಯರ್ ಆಗಿದೆ. ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಕರೆ ತಂದಿದ್ದಂಥ ಆರೋಪಿಗಳು, ರೇಣುಕಾಸ್ವಾಮಿಯನ್ನ ಕಾರಿನ ಮೂಲಕ ಕರೆ ತಂದಿದ್ದಂಥ ಆರೋಪಿಗಳು, ಕೊಲೆಗೆ ಈ ವಾಹನಗಳನ್ನ ಪ್ರಮುಖ ಸಾಕ್ಷಿಯಾಗಿ ಕಾಕಿ ಪರಿಗಣಿಸಿದ್ದಾರೆ ಅಂತ ಈ ಹಿಂದೆನೇ ಹೇಳಿದ್ವಿ. ಇವತ್ತು ಕೂಡ ಹೇಳ್ತಾ ಇದ್ದೀವಿ, ಇಟ್ಸ್ ಕ್ಲಿಯರ್. 3 ಕಾರು, 3
ಬೈಕ್ ಕುರಿತಾಗಿಯೂ ಕೂಡ ಹೇಳಿದ್ವಿ. ಡಿ ಗ್ಯಾಂಗ್ ಬಳಸಿದಂಥ ವಾಹನಗಳು ಮಾಗಡಿ ರೋಡ್ ಪೊಲೀಸ್ ಠಾಣೆಯಲ್ಲಿ ಈ ವಾಹನಗಳನ್ನು ನಿಲ್ಲಿಸಿದ್ದಾರೆ. ಠಾಣೆ ಮುಂದೆ ದರ್ಶನ್ ಬಳಸಿದಂಥ ಕಾರು, ಮೃತದೇಹ ಸಾಗಿಸಿದ್ದ ಕಾರು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಕೆಂಪು ಬಣ್ಣದ ಕಾರು ಇದನ್ನು ಕೂಡ ನೋಡ್ತಾ ಇದ್ದೀರಿ. ಜೊತೆಗೆ ಬಳಸಿದಂತಹ 3 ಬೈಕ್ಗಳು, ರೇಣುಕಾಸ್ವಾಮಿಯನ್ನ ಕರೆತರೋದಕ್ಕೆ ಬಳಸಿದಂತಹ ಕಾರ್, ದರ್ಶನ್ ಇದ್ದಂತಹ ಕಪ್ಪು ಬಣ್ಣದ ಕಾರ್, ಇವೆಲ್ಲವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ರೇಣುಕಾಸ್ವಾಮಿಯನ್ನ ಭೀಕರವಾಗಿ ಕೊಲೆ ಮಾಡಿರುವ ಡಿ ಗ್ಯಾಂಗ್ನ 17 ಜನ ಹೇಗೆಲ್ಲ ಮಾಸ್ಟರ್ ಪ್ಲಾನ್ ಮಾಡಿ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರೆದುಕೊಂಡು ಬಂದು ಅನಂತರ ಪಟ್ಟಣಗೆರೆ ಶೆಡ್ನಲ್ಲಿ ಮರ್ಡರ್ ಮಾಡಿದ್ರು. ದರ್ಶನ್ ಹೇಗೆ ಬಂದ್ರು, ಹೇಗೆ ಹೋದ್ರು ಅನ್ನೋದು ಅನಂತರ ಎಲ್ಲವೂ ಕೂಡ ಗೊತ್ತಿರುವಂಥ ವಿಚಾರ. ಚಾರ್ಜ್ ಶೀಟ್ ಆಲ್ರೆಡಿ ಸಬ್ಮಿಟ್ ಆಗಿದೆ. ನೋಡಿ, ದರ್ಶನ್ ಮತ್ತೆ ಪಟಾಲಂ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರೆದುಕೊಂಡು ಬಂದಿರೋದು ಇದೇ ಇಟಿಯೋಸ್ ಕಾರಿನ ಮೂಲಕ. ರಾಘವೇಂದ್ರ, ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ರಾಘವೇಂದ್ರ ರೇಣುಕಾಸ್ವಾಮಿಯನ್ನ ಅಲ್ಲಿಂದ ಟ್ರ್ಯಾಪ್ ಮಾಡಿ ಕರೆದುಕೊಂಡು ಬಂದಿದ್ದು ಇದೇ ಇಟಿಯೋಸ್ ಕಾರಿನ ಮೂಲಕ. ಅದಾದ ನಂತರ ಪಟ್ಟಣಗೆರೆ ಶೆಡ್ಡಿಗೆ ಕರೆದುಕೊಂಡು ಬಂದು ಪಟ್ಟಣಗೆರೆ ಶೆಡ್ಡಿನಲ್ಲಿ ಭೀಕರವಾಗಿ ಆತನ ಮೇಲೆ ಹಲ್ಲೆ ಮಾಡಿ ಆತನನ್ನು ಕೊಲೆ ಮಾಡ್ತಾರೆ. ಆನಂತರ ದರ್ಶನ್ ಸ್ಟೋನಿ ಬ್ರೂಕ್ ಬಾರ್ನಲ್ಲಿ, ಪಬ್ನಲ್ಲಿ ಕುಡಿತಾ ಇದ್ರು. ಆಗ ಅಲ್ಲಿಂದ ದರ್ಶನ್ಗೆ ವಿಚಾರ ಮುಟ್ಟುತ್ತೆ, ರೇಣುಕಾಸ್ವಾಮಿಯನ್ನ ಕರೆದುಕೊಂಡು ಬಂದಿದ್ದೀವಿ ಅಂತ ಹೇಳಿ. ನೋಡಿ, ಇದೇ ಸ್ಟೋರಿಯನ್ನ ನಾವು ಈ ಹಿಂದೆಯಿಂದಲೂ ಕೂಡ ಹೇಳಿದ್ವಿ. ಈ ಹಿಂದೆ ಅಂದರೆ ರೇಣುಕಾಸ್ವಾಮಿ ಕೊಲೆ ಆದ ಸಂದರ್ಭದಲ್ಲೂ ಹೇಳಿದ್ವಿ. ಯಾವ ರೀತಿ ಕೊಲೆ ಆಯಿತು, ಯಾವ ವಾಹನವನ್ನು ಬಳಸ್ಕೊಂಡಿದ್ರು ಅಂತ ರಿಪಬ್ಲಿಕ್ ಕನ್ನಡ ಹೇಳಿದಂಥ ಸುದ್ದಿ ಕ್ಲಿಯರ್ ಆಗಿದೆ. ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಕರೆ ತಂದಿದ್ದಂಥ ಆರೋಪಿಗಳು, ರೇಣುಕಾಸ್ವಾಮಿಯನ್ನ ಕಾರಿನ ಮೂಲಕ ಕರೆ ತಂದಿದ್ದಂಥ ಆರೋಪಿಗಳು, ಕೊಲೆಗೆ ಈ ವಾಹನಗಳನ್ನು ಪ್ರಮುಖ ಸಾಕ್ಷಿಯಾಗಿ ಕಾಕಿ ಪರಿಗಣಿಸಿದ್ದಾರೆ ಅಂತ ಈ ಹಿಂದೆನೇ ಹೇಳಿದ್ವಿ. ಇವತ್ತು ಕೂಡ ಹೇಳ್ತಾ ಇದ್ದೀವಿ, ಇಟ್ಸ್ ಕ್ಲಿಯರ್. 3 ಕಾರು, 3 ಬೈಕ್ ಕುರಿತಾಗಿಯೂ ಕೂಡ ಹೇಳಿದ್ವಿ. ಡಿ ಗ್ಯಾಂಗ್ ಬಳಸಿದಂಥ ವಾಹನಗಳು ಮಾಗಡಿ ರೋಡ್ ಪೊಲೀಸ್ ಠಾಣೆಯಲ್ಲಿ ಈ ವಾಹನಗಳನ್ನು ನಿಲ್ಲಿಸಿದ್ದಾರೆ. ಠಾಣೆ ಮುಂದೆ ದರ್ಶನ್ ಬಳಸಿದಂಥ ಕಾರು, ಮೃತದೇಹ ಸಾಗಿಸಿದ್ದ ಕಾರು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಕೆಂಪು ಬಣ್ಣದ ಕಾರು ಇದನ್ನು ಕೂಡ ನೋಡ್ತಾ ಇದ್ದೀರಿ. ಜೊತೆಗೆ ಬಳಸಿದಂತಹ 3 ಬೈಕ್ಗಳು, ರೇಣುಕಾಸ್ವಾಮಿಯನ್ನ ಕರೆತರೋದಕ್ಕೆ ಬಳಸಿದಂತಹ ಕಾರ್, ದರ್ಶನ್ ಇದ್ದಂತಹ ಕಪ್ಪು ಬಣ್ಣದ ಕಾರ್, ಇವೆಲ್ಲವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ರೇಣುಕಾಸ್ವಾಮಿಯನ್ನ ಭೀಕರವಾಗಿ ಕೊಲೆ ಮಾಡಿರುವ ಡಿ ಗ್ಯಾಂಗ್ನ 17 ಜನ ಹೇಗೆಲ್ಲ ಮಾಸ್ಟರ್ ಪ್ಲಾನ್ ಮಾಡಿ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರೆದುಕೊಂಡು ಬಂದು ಅನಂತರ ಪಟ್ಟಣಗೆರೆ ಶೆಡ್ನಲ್ಲಿ ಮರ್ಡರ್ ಮಾಡಿದ್ರು. ದರ್ಶನ್ ಹೇಗೆ ಬಂದ್ರು, ಹೇಗೆ ಹೋದ್ರು ಅನ್ನೋದು ಅನಂತರ ಎಲ್ಲವೂ ಕೂಡ ಗೊತ್ತಿರುವಂಥ ವಿಚಾರ. ಚಾರ್ಜ್ ಶೀಟ್ ಆಲ್ರೆಡಿ ಸಬ್ಮಿಟ್ ಆಗಿದೆ. ನೋಡಿ, ದರ್ಶನ್ ಮತ್ತೆ ಪಟಾಲಂ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರೆದುಕೊಂಡು ಬಂದಿರೋದು ಇದೇ ಇಟಿಯೋಸ್ ಕಾರಿನ ಮೂಲಕ. ರಾಘವೇಂದ್ರ, ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ರಾಘವೇಂದ್ರ ರೇಣುಕಾಸ್ವಾಮಿಯನ್ನ ಅಲ್ಲಿಂದ ಟ್ರ್ಯಾಪ್ ಮಾಡಿ ಕರೆದುಕೊಂಡು ಬಂದಿದ್ದು ಇದೇ ಇಟಿಯೋಸ್ ಕಾರಿನ ಮೂಲಕ. ಅದಾದ ನಂತರ ಪಟ್ಟಣಗೆರೆ ಶೆಡ್ಡಿಗೆ ಕರೆದುಕೊಂಡು ಬಂದು ಪಟ್ಟಣಗೆರೆ ಶೆಡ್ಡಿನಲ್ಲಿ ಭೀಕರವಾಗಿ ಆತನ ಮೇಲೆ ಹಲ್ಲೆ ಮಾಡಿ ಆತನನ್ನು ಕೊಲೆ ಮಾಡ್ತಾರೆ. ಆನಂತರ ದರ್ಶನ್ ಸ್ಟೋನಿ ಬ್ರೂಕ್ ಬಾರ್ನಲ್ಲಿ, ಪಬ್ನಲ್ಲಿ ಕುಡಿತಾ ಇದ್ರು. ಆಗ ಅಲ್ಲಿಂದ ದರ್ಶನ್ಗೆ ವಿಚಾರ ಮುಟ್ಟುತ್ತೆ, ರೇಣುಕಾಸ್ವಾಮಿಯನ್ನ ಕರೆದುಕೊಂಡು ಬಂದಿದ್ದೀವಿ ಅಂತ ಹೇಳಿ. ನೋಡಿ, ಇದೇ ಸ್ಟೋರಿಯನ್ನ ನಾವು ಈ ಹಿಂದೆಯಿಂದಲೂ ಕೂಡ ಹೇಳಿದ್ವಿ. ಈ ಹಿಂದೆ ಅಂದರೆ ರೇಣುಕಾಸ್ವಾಮಿ ಕೊಲೆ ಆದ ಸಂದರ್ಭದಲ್ಲೂ ಹೇಳಿದ್ವಿ. ಯಾವ ರೀತಿ ಕೊಲೆ ಆಯಿತು, ಯಾವ ವಾಹನವನ್ನು ಬಳಸ್ಕೊಂಡಿದ್ರು ಅಂತ ರಿಪಬ್ಲಿಕ್ ಕನ್ನಡ ಹೇಳಿದಂಥ ಸುದ್ದಿ ಕ್ಲಿಯರ್ ಆಗಿದೆ. ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಕರೆ ತಂದಿದ್ದಂಥ ಆರೋಪಿಗಳು, ರೇಣುಕಾಸ್ವಾಮಿಯನ್ನ ಕಾರಿನ ಮೂಲಕ ಕರೆ ತಂದಿದ್ದಂಥ ಆರೋಪಿಗಳು, ಕೊಲೆಗೆ ಈ ವಾಹನಗಳನ್ನು ಪ್ರಮುಖ ಸಾಕ್ಷಿಯಾಗಿ ಕಾಕಿ ಪರಿಗಣಿಸಿದ್ದಾರೆ ಅಂತ ಈ ಹಿಂದೆನೇ ಹೇಳಿದ್ವಿ. ಇವತ್ತು ಕೂಡ ಹೇಳ್ತಾ ಇದ್ದೀವಿ, ಇಟ್ಸ್ ಕ್ಲಿಯರ್. 3 ಕಾರು, 3 ಬೈಕ್ ಕುರಿತಾಗಿಯೂ ಕೂಡ ಹೇಳಿದ್ವಿ. ಡಿ ಗ್ಯಾಂಗ್ ಬಳಸಿದಂಥ ವಾಹನಗಳು ಮಾಗಡಿ ರೋಡ್ ಪೊಲೀಸ್ ಠಾಣೆಯಲ್ಲಿ ಈ ವಾಹನಗಳನ್ನು ನಿಲ್ಲಿಸಿದ್ದಾರೆ. ಠಾಣೆ ಮುಂದೆ ದರ್ಶನ್ ಬಳಸಿದಂಥ ಕಾರು, ಮೃತದೇಹ ಸಾಗಿಸಿದ್ದ ಕಾರು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಕೆಂಪು ಬಣ್ಣದ ಕಾರು ಇದನ್ನು ಕೂಡ ನೋಡ್ತಾ ಇದ್ದೀರಿ. ಜೊತೆಗೆ ಬಳಸಿದಂತಹ 3 ಬೈಕ್ಗಳು, ರೇಣುಕಾಸ್ವಾಮಿಯನ್ನ ಕರೆತರೋದಕ್ಕೆ ಬಳಸಿದಂತಹ ಕಾರ್,
ದರ್ಶನ್ ಇದ್ದಂತಹ ಕಪ್ಪು ಬಣ್ಣದ ಕಾರ್ ಇವೆಲ್ಲವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ರೇಣುಕಾ ಸ್ವಾಮಿಯನ್ನ ಭೀಕರವಾಗಿ ಕೊಲೆ ಮಾಡಿರುವ ಡಿ ಗ್ಯಾಂಗ್ನ 17 ಜನ ಹೇಗೆಲ್ಲ ಮಾಸ್ಟರ್ ಪ್ಲಾನ್ ಮಾಡಿ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರೆದುಕೊಂಡು ಬಂದು ಅನಂತರ ಪಟ್ಟಣಗೆರೆ ಶೆಡ್ನಲ್ಲಿ ಮರ್ಡರ್ ಮಾಡಿದ್ರು. ದರ್ಶನ್ ಹೇಗೆ ಬಂದ್ರು, ಹೇಗೆ ಹೋದ್ರು ಅನ್ನೋದು ಅನಂತರ ಎಲ್ಲವೂ ಕೂಡ ಗೊತ್ತಿರುವಂಥ ವಿಚಾರ. ಚಾರ್ಜ್ ಶೀಟ್ ಆಲ್ರೆಡಿ ಸಬ್ಮಿಟ್ ಆಗಿದೆ. ನೋಡಿ, ದರ್ಶನ್ ಮತ್ತೆ ಪಟಾಲಂ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರೆದುಕೊಂಡು ಬಂದಿರೋದು ಇದೇ ಇಟಿಯೋಸ್ ಕಾರಿನ ಮೂಲಕ. ರಾಘವೇಂದ್ರ, ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ರಾಘವೇಂದ್ರ ರೇಣುಕಾ ಸ್ವಾಮಿಯನ್ನ ಅಲ್ಲಿಂದ ಟ್ರ್ಯಾಪ್ ಮಾಡಿ ಕರೆದುಕೊಂಡು ಬಂದಿದ್ದು ಇದೇ ಇಟಿಯೋಸ್ ಕಾರಿನ ಮೂಲಕ. ಅದಾದ ನಂತರ ಪಟ್ಟಣಗೆರೆ ಶೆಡ್ಡಿಗೆ ಕರೆದುಕೊಂಡು ಬಂದು ಪಟ್ಟಣಗೆರೆ ಶೆಡ್ಡಿನಲ್ಲಿ ಭೀಕರವಾಗಿ ಆತನ ಮೇಲೆ ಹಲ್ಲೆ ಮಾಡಿ ಆತನನ್ನು ಕೊಲೆ ಮಾಡ್ತಾರೆ. ಆನಂತರ ದರ್ಶನ್ ಸ್ಟೋನಿ ಬ್ರೂಕ್ ಬಾರ್ನಲ್ಲಿ, ಪಬ್ನಲ್ಲಿ ಕುಡಿತಾ ಇದ್ರು. ಆಗ ಅಲ್ಲಿಂದ ದರ್ಶನ್ಗೆ ವಿಚಾರ ಮುಟ್ಟುತ್ತೆ, ರೇಣುಕಾ ಸ್ವಾಮಿಯನ್ನು ಕರೆದುಕೊಂಡು ಬಂದಿದ್ದೀವಿ ಅಂತ ಹೇಳಿ.